ಈಗ OX02ನಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಒಂದು ಅಡ್ರೆಸ್ ಯಾಕೆ ನಾವು ಇನ್ಪುಟ್ ಮಾಡಬೇಕು ಅಂದರೆ ಪ್ರತಿಯೊಂದು ಸ್ಟ್ಯಾಟ್ಯುಟರಿ ಡಾಕ್ಯುಮೆಂಟ್ ಕ್ಯಾಶ್ ವೋಚರ್ ಆಯಿತು, ಹೌದಾ? ಈಗ ಕ್ಯಾಶ್ ವೋಚರ್ ಒಬ್ಬನಿಗೆ ಪೇಮೆಂಟ್ ಮಾಡ್ತೀವಿ, ಒಬ್ಬನಿಗೆ ಪೇಮೆಂಟ್ ಮಾಡಿದ ಕೂಡಲೇ ಈಗ ಅಶ್ವಥ್ ಅಂಡ್ ಕಂಪನಿ ಅಂತ ಪೇಮೆಂಟ್ ಮಾಡಿ ಆ ವೋಚರ್ನ ಪ್ರಿಂಟ್ ತೆಗೆದಾಗ ಬರಬೇಕಲ್ಲ ಅಡ್ರೆಸ್ಸು, ಕರೆಕ್ಟಾ? ಕ್ಯಾಶ್ ಒಳಗೆ ಬಂದಾಗ ನಾವು ಕ್ಯಾಶ್ ರಿಸಿಪ್ಟ್ ಹಾಕ್ತೀವಿ, ಅದರಲ್ಲಿ ಅಡ್ರೆಸ್ ಬರಬೇಕು. ಆಮೇಲೆ ಕ್ಯಾಶ್ ಪೇಮೆಂಟ್ ಮಾಡ್ತೀವಿ, ಅದರಲ್ಲಿ ಅಡ್ರೆಸ್ ಬರಬೇಕು. ಆಮೇಲೆ ಮೆಟೀರಿಯಲ್ ಇನ್ವಾರ್ಡ್ ಬಂದಾಗ ಗೂಡ್ಸ್ ರಿಸಿಪ್ಟ್ ಹಾಕ್ತೀವಿ, ಆವಾಗ ಅದ್ರಾಗ ಅಡ್ರೆಸ್ ಬರಬೇಕು. ನಾವು ಬಿಲ್ ಮಾಡಿ ಆ ಬಿಲ್ ಪ್ರಿಂಟ್ ತೆಗೆದಾಗ ಅಡ್ರೆಸ್ ಬರಬೇಕು. ಎಲ್ಲಿಂದ ಬರುತ್ತೆ ಅಡ್ರೆಸ್ಸು? ಎಕ್ಸಾಕ್ಟ್ಲಿ OX02ನಾಗ ಎಂಟ್ರಿ ಮಾಡಿದ್ರೇ ಅಲ್ಲಿ ಬರ್ತೈತಿ, ಇಲ್ಲಾಂದರೆ ಬರೋಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, OX15 ಆದ್ಮ್ಯಾಗ OX02ನ ಪೊಣ್ಸ್ಕೋಬೇಕು. ಓಕೆ, ಯಾಕೆ ಪೊಣ್ಸ್ಕೊತೀವಿ ಅಂದರೆ ಕಂಪನಿ ಕ್ರಿಯೇಟ್ ಆಯಿತು, ಈಗ ಅಡ್ರೆಸ್ಗಳು ಬೇಕು, ಕರೆಕ್ಟಾ? ಎಸ್. ನೆಕ್ಸ್ಟ್ OX02ನಲ್ಲಿ ಎಡಿಟ್ ಕಂಪ್ನಿ ಒಳಗೆ ಎಲ್ಲ ಡೀಟೇಲ್ಸ್ ಏನೇನು ಬರ್ತದೆ ಅದನ್ನು ಹಾಕಬೇಕು. ಅದನ್ನು ಏನು ನೋಡಿ ಹಾಕಬೇಕು? ಅಗೈನ್ ದಾಖಲಾತಿಗಳನ್ನು ನೋಡಿ ಹಾಕಬೇಕು. ಹೌದಾ? ನಾವು ಹೆಂಗೆ ಬೇಕಂಗೆ ಹಾಕಂಗಿಲ್ಲ. ಆಮೇಲೆ OX02ನಾಗ ನೀವು OX15ನಾಗ ಹಾಕಿರೋ ನೇಮೇ OX02ನಲ್ಲಿ ಇರಬೇಕು. ಮಿಸ್ ಮ್ಯಾಚ್ ಆಯಿತು ಅಂದರೆ ಮಾಸ್ಟರ್ ಡೇಟಾದಾಗೆ ಒಂದಿರ್ತೈತಿ, ಬಿಲ್ನಾಗೆ ಒಂದಿರ್ತೈತಿ, ಅವಾಗ ಮತ್ತೆ GST ಪ್ರಾಬ್ಲಮ್ನಾಗ ಸಿಕ್ಕೊಂಡ್ಬಿಡ್ತೀವಿ. ಇಲ್ಲಿ ಅಶ್ವಥ್ ಅಂತ ಐತಿ, ಇಲ್ಲಿ ಅಶ್ವಥ್ ಅಂಡ್ ಕಂಪನಿ ಅಂತ ಐತಿ, ಇಲ್ಲಿ ಅಶ್ವಥ್ ಐತಿ, ಇಲ್ಲಿ ಅಶ್ವಥ್ ಅಂಡ್ ಕಂಪನಿ ಐತಿ, ಎರಡೂ ಮ್ಯಾಚ್ ಆಗೋಲ್ಲ. ನೀವೇನು ಅನ್ಕೊಂತೀರಿ, ಆ ಸೇವಾ ಆತು ಬಿಡಪ್ಪ ನಡೆದತ್ತೆ ಅಂತೇಳಿ ನಡೆಸ್ಬಿಡ್ತೀರಿ. ಪ್ರಿಂಟ್ ಬಂದಾಗ ನಾವು ಸಿಕ್ಕೊಂಡು ಅದಕ್ಕೆ OX15 ಮತ್ತು OX02ನಲ್ಲಿ ಕಂಪನಿ ಕೋಡ್ ಆಗಲಿ ಕಂಪನಿ ನೇಮ್ ಆಗಲಿ ಒಂದು ಮಿಸ್ಟೇಕ್ ಆಗ್ತದೆ. ಓಕೆ, ಮಿಸ್ಟೇಕ್ ಆದರೆ ಮಿಸ್ ಮ್ಯಾಚು, ಪೇಮೆಂಟ್ ಆಗಲ್ಲ. ಈಗ ಆಧಾರ್ ಕಾರ್ಡ್ನಾಗ ಅಶ್ವಥ್ ಅಂತ ಇರ್ತೈತಿ, ಓಕೆ, ನಿಂದು LIC ಪ್ರೀಮಿಯಮ್ನಾಗ ಅಶ್ವಥ್ ನಾರಾಯಣ ಅಂತ ಇರ್ತೈತಿ, ಹೌದಾ? ಪ್ರೀಮಿಯಮ್ ಎಲ್ಲ ಆಯ್ತು, ಕಟ್ಟಿದೆ, ಎಲ್ಲ ಮಾಡಿದೆ. ನಾಳೆ ಸಪೋಸ್ ಏನಾದ್ರು ನಿಮ್ಮ ಫ್ಯಾಮಿಲಿಯವರು ಅದನ್ನು ಕ್ಲೈಮ್ ಮಾಡೋಕ್ಕಂತ ಹೋದಾಗ ಏನು ರೀ ಅದು ಇನ್ಶೂರೆನ್ಸ್ನಾಗ ಅಶ್ವಥ್ ನಾರಾಯಣದ ಐತಿ, ಆಧಾರ್ ಕಾರ್ಡ್ನಾಗ ಅಶ್ವಥ್ ಅಂತ ಐತಿ, ರೊಕ್ಕ ಕೊಡಲ್ಲ ಅಂತಾರೆ. ಹೌದಲ್ಲ? ಅದಕ್ಕೆ ಮತ್ತೆ ಏನು ಮಾಡಬೇಕು, ಲಾಯರ್ನ ಹಿಡ್ಕೋಬೇಕು, ಅಫಿಡೇವಿಟ್ ಮಾಡಿಸ್ಬೇಕು, ಹೌದಲ್ಲ? ನಾನೇ ಅಂತ ಒಂದು ಫಿಲಿಮ್ ಆಗಿಬಿಡ್ತದೆ, ಹೌದಲ್ಲ? ಸೊ ಅದಕ್ಕೆ ಅದು ಹಾಕ್ಬಾರ್ದು ಅಂದರೆ ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು, ಹೌದಲ್ಲ? ಹಂಗೆ ಹಾಕ್ಬೇಕು. ರೈಟ್. ಓಕೆ, ಎಸ್. ನಾವು ಕಮಿಂಗ್ ಟು ದ ಅಸೈನ್ ಕಂಪ್ನಿ ಕೋಡ್. ಎಷ್ಟು ತುಂಬ ಚೆನ್ನಾಗಿ ನೋಡ್ರಿ ಇದು OX16. ನೀವು ಅದನ್ನು ನಮಗೆ ಇಂಗ್ಲೀಷೇ ಬರಲ್ಲಲ್ಲ, ಅದಕ್ಕೆ ಅದು ದೊಡ್ಡದು ಅನ್ಸಕತ್ತೈತೆ. ಇಂಗ್ಲೀಷ್ ಬರೋರಿಗೆ ಇದು ಅಸೈನ್ ಕಂಪ್ನಿ ಕೋಡ್ ಟು ಕಂಪ್ನಿ ಅಂದರೆ ಏನಿಲ್ಲ, ಕಂಪ್ನಿ ಕೋಡ್ ನೀವು, ಕಂಪ್ನಿ ನೇಮ್ ಇವರು. ಓಕೆ, ನಿಮ್ಮಿಬ್ಬರು ನಾವೇನು ಮಾಡ್ತಾಯಿದ್ವಿ, ಆ ದಾರದಾಗ ಹಾಕ್ಸಿ ಪೋಣಿಸಿ ಕೋಡಿಗೂ ಮತ್ತು ನೇಮಿಗೂ ಪರಿಚಯ ಮಾಡಿಸ್ತಾಯಿದ್ವಿ. ದಟ್ ಈಸ್ ಕಾಲ್ಡ್ ಅಸೈನಿಂಗ್. ಏನಪ್ಪ, ಈಗ ನಮ್ಮ ಮನೆಯೊಳಗೆ ಕೇಳ್ತಾರೆ, ಏನು ಇಷ್ಟು ಜಲ್ದಿ ಬಂದ್ಬಿಟ್ಟು ಇವತ್ತು? ಐ ಅಸೈನ್ಡ್ ವರ್ಕ್ ಟು ಶಿಲ್ಪ. ಏನು? ಐ ಅಸೈನ್ಡ್ ಮೈ ವರ್ಕ್ ಟು ಶಿಲ್ಪ. ಇಲ್ಲಿ ಏನಾಗ್ತಾಯಿದೆ? ಅಸೈನ್ ಆಗ್ತಾಯಿದೆ. ಯಾರ್ಯಾರಿಗೆ ಅಸೈನ್ ಆಗ್ತಾಯಿದೆ? ಕಂಪ್ನಿ ಕೋಡು, ಕಂಪ್ನಿ ನೇಮ್ಗೆ. ನಾವಿಲ್ಲಿ ಅಸೈನ್ ಮಾಡದೇ ಇದ್ದರೆ ಏನಾಗುತ್ತೆ ಸರ್ ಅಂದರೆ, ಅಸೈನ್ ಮಾಡದೇ ಇದ್ದರೆ ಕಂಪ್ನಿ ಕೋಡಿಗೆ ಒಂದು 10 ಇನ್ವಾಯ್ಸ್ ಆಗುತ್ತೆ. ಕಂಪ್ನಿ ಕೋಡಲ್ಲಿ ಕಂಪ್ನಿ ಕೋಡ್ ಹಾಕಿ ಮಾಡಿದಾಗ ಒಂದು 10 ಇನ್ವಾಯ್ಸ್ ಆಗಿ ಅದೇ ಒಂದು ಅಪಾರ್ಟ್ಮೆಂಟ್ ಅಂತ ತೊಗೊಂಡ್ಬಿಡುತ್ತೆ. ಕಂಪ್ನಿ ನೇಮ್ ಹಾಕಿ ಇನ್ನೊಂದು 10 ಇನ್ವಾಯ್ಸ್ ಮಾಡ್ತಾನಲ್ಲ, ಅದು ಒಂದಂತ ತೊಗೊಂಡ್ಬಿಡುತ್ತೆ. ಈ ಎರಡೂ ಏನಾಗ್ಬಿಡ್ತೈತಿ, ಬೇರೆ ಬೇರೆ ಕಂಪ್ನಿ ಅಂತ ತಿಳ್ಕೊಂಡ್ಬಿಡ್ತೈತೆ ಅದು ಸಿಸ್ಟಮ್, ಹೌದಲ್ಲ? ಈಗ ಅವನೇನು ಮಾಡ್ತಾನೆ, ನೀವು ಹೇಳ್ತೀರಿ ನಾವು 1 ಕೋಟಿ ಟರ್ನ್ ಓವರ್ ಮಾಡೀನಿ ಅಂತ. ಕಂಪ್ನಿ ನೇಮ್ ಒಳಗೆ ಬರೀ 50 ಲಕ್ಷ ತೋರಿಸ್ತದೆ, ಕಂಪ್ನಿ ಕೋಡ್ನಾಗ 50 ಲಕ್ಷ ತೋರಿಸ್ತದೆ. ಅವನು ಬೊಂಬಳ ಬಾರಿಸ್ಕೊಂತಿರ್ತಾನೆ, ನಾನು 1 ಕೋಟಿ ಮಾಡಿ ವ್ಯಾಪಾರ ಅಂತ. ಆದರೆ ನೀವು ಇಲ್ಲಿ ಅಸೈನೇ ಮಾಡಿಲ್ಲ. ಕಂಪ್ನಿ ಕೋಡಿಗೆ ಕಂಪ್ನಿ ನೇಮಿಗೂ ಅಸೈನ್ ಮಾಡಿದ್ರೆ ಒಂದೇ ಕಡೆ 1 ಕೋಟಿ ತೋರಿಸ್ತದೆ. ನೀವೇನು ಮಾಡಿಬಿಟ್ಟಿರಿ, ಕಂಪ್ನಿ ಕೋಡ್ ಮಾಡಿರಿ, ಹಂಗೆ ಮುಂದಕ್ಕೆ ಬಿಲ್ಲಿಂಗ್ ಮಾಡಿಬಿಟ್ಟಿರಿ. ಇನ್ನೊಬ್ಬನ ಕಂಪ್ನಿ ನೇಮ್ ಮ್ಯಾಗ ಬಿಲ್ ಮಾಡ್ಕೊಂಡಾನ, ಇನ್ನೊಬ್ಬನ ಕೋಡ್ ಮ್ಯಾಗ ಬಿಲ್ ಮಾಡ್ಕೊಂಡಾನ. ಅಲ್ಲಿ 50 ಲಕ್ಷ, ಇಲ್ಲಿ 50 ಲಕ್ಷ. ಆಮೇಲೆ ಆಡಿಟರ್ ತಲೆ ಹೊಡ್ಕೊಂಡು ನೋಡಿದ್ನಾಗ, ಇಲ್ಲ ಸರ ಇದು ಹೆಂಗಾಗೈತಿ, ಕಂಪ್ನಿ ಕೋಡಿನಾಗ ಒಂದು ಸ್ವಲ್ಪ ಬಿಲ್ಲಿಂಗ್ ಆಗೈತಿ, ಕಂಪ್ನಿ ನೇಮ್ ಮ್ಯಾಗ ಒಂದು ಸ್ವಲ್ಪ ಬಿಲ್ಲಿಂಗ್ ಆಗೈತಿ. ಆ 50 ಲಕ್ಷ 50 ಲಕ್ಷ ಅವ್ರು ರಿಕಾನ್ಸಲೇಷನ್ ಮಾಡಿ 1 ಕೋಟಿ ಟ್ಯಾಲಿ ಮಾಡಿದ್ಮ್ಯಾಗ ಓನರಿಗೆ ತಲೆಬಾನಿ ಕಮ್ಮಿ ಆಗ್ತದೆ. ಆಮ್ಯಾಗ ಇದು ಇಂಪ್ಲಿಮೆಂಟೇಷನ್ ಮಾಡಿದವ್ರನ್ನ ಕರೆದು ಈ PF ESI ಕೊಟ್ಟು ಕೆಲಸದಿಂದ ತೆಗೆದುಬಿಡ್ತಾರೆ, ಹೌದಲ್ಲ? ಎದಕ್ಕೆ ನೀನು ಅಸೈನ್ ಮಾಡಲಿಲ್ಲ ಅಂತ, ಕರೆಕ್ಟಾ? ಅದು ಇದು ಸಿಚುವೇಶನ್ ಬಂದುಬಿಡ್ತದೆ. ನೀವು ಅಂದ್ಕೊಂಡಿರ್ತೀರಿ, ಮಾಡಲಾರ್ದಂಗೆ ಮಾಡಿದ್ರೆ ಏನಾಗ್ತದೆ ಸರ್? ಈ ಅಸೈನ್ ಮಾಡಿಲ್ಲ ಅಂದರೆ ಏನಾಗ್ತದೆ ಸರ್ ಅಂದರೆ, ಅಸೈನ್ ಮಾಡಿಲ್ಲ ಅಂದರೆ ಕಂಪ್ನಿಗೆ ಅಸೈನ್ ಆಗಿಬಿಡ್ತದೆ, ಹೌದಲ್ಲ? ಸೊ ದಿಸ್ ಈಸ್ ಕಾಲ್ಡ್ ಅಸೈನಿಂಗ್ ದ ಕಂಪ್ನಿ ಕೋಡ್ ಟು ಕಂಪ್ನಿ. ಅಂದರೆ ನೀವು ಈ ಕೋಡ್ ಹಾಕಿದರೆ ನೀನು ಬಾ,
ಕೋಡ್ ಮರ್ತೋಗಿದ್ರೆ ನೇಮ್ ಹಾಕ್ತೀನಿ ನೀನು ಬಾ ಅಂತ ಕರೆದಂಗೆ ಆ ಪೊಸಿಷನ್ಗೆ ಹೋಗ್ತೀರಿ ಕರೆಕ್ಟಾ. ಪೊಸಿಷನ್ಗೆ ಹೋದಾಗ ಅಲ್ಲಿ ನೇಮ್ ಕೇಳ್ತೈತೆ, ಕೋಡ್ ಕೇಳ್ತೈತೆ. ಕೋಡ್ ಹೊಡೆದ ಕೂಡಲೇ ಆ ಕೋಡ್ ಮುಂದೆ ಹೆಸರು ಬರ್ತದೆ. ಅದೇ ಥರ ನೀವು ಎಂಡ್ ಯೂಸರ್ಗೆ ಹೋದಾಗ ಹೆಸರು ಹೊಡೆದ್ರೆ ಕೋಡ್ ಬರ್ತದೆ. ಅಂದರೆ ನೀನು ಕರೆದಾಗ ನೀನು ಬಾ, ನೀನು ಕರೆದಾಗ ನೀನು ಬಾ, ಒಟ್ಟಿಗೆ ಹಾಳಾಗಿ ಹೋಗ್ಬೇಡ್ರಿ ಅಂತ ಸೀಲಿಂಗ್ ಮಾಡೋದು. ಕರೆಕ್ಟಾ. ಸೀಲಿಂಗ್ ಅಂದರೆ ಮದುವೆ ಮಾಡೋದು. ಅರ್ಥ ಆಯ್ತಾ. ಮದುವೆ ಮಾಡಿಬಿಟ್ರೆ ತಾಳಿ ಇರ್ತೈತಲ್ಲ, ಹೋಗಕ್ಕೆ ಬರೋಲ್ಲ. ಕರೆಕ್ಟ್ ಹೌದಲ್ಲ. ದಿಸ್ ಇಸ್ ಕಾಲ್ಡ್ ಅಸೈನಿಂಗ್. ಕರೆಕ್ಟಾ. ಅಸೈನಿಂಗ್ ಡಬ್ಬಿ ಚೇಂಜ್ ಮಾಡ್ತಾರಲ್ಲ, ಅಸೈನ್ ಕಂಪ್ನಿ ಕೋಡ್ ಟು ಕಂಪ್ನಿ. ಹೌದಾ. ಆ ಕೋಡು ನಾವು ಬಿಟ್ಬಿಡ್ಬೋದು ಬೇಕಾರೆ. ಕೋಡು ಕ್ರಿಯೇಟ್ ಮಾಡಿರಿ, ಕಂಪ್ನಿನೂ ಕ್ರಿಯೇಟ್ ಮಾಡಿರಿ. ಈ ಅಸೈನ್ ಮಾಡೋದು ಯಾಕೆ ಬೇಕು? ಅಸೈನ್ ಮಾಡೋದು ಯಾಕೆ ಬೇಕಂದ್ರೆ ಹೌದಲ್ಲ. ಈಗ ಬಾಯ್ ಫ್ರೆಂಡ್ ಇರ್ತಾನೆ, ಒಂದು ಹುಡುಗ ಇರ್ತಾನೆ, ಒಂದು ಹುಡುಗಿಗೆ ಗರ್ಲ್ ಫ್ರೆಂಡ್ ಇರ್ತಾನೆ. ಹಂಗೆ ಬಿಟ್ಬಿಟ್ರೆ ಹೌದಲ್ಲ. ಒಂದು ಕೋಡು ಒಂದು ಹುಡುಗ 10 ಹುಡುಗಿಗೆ ಲವ್ ಮಾಡ್ಬಿಡ್ತಾನೆ ಬಿಟ್ರೆ. ಅದಕ್ಕೆ ಏನು ಮಾಡ್ತಾನೆ, ಅಸೈನ್ ಮಾಡಿ ಫಿಕ್ಸ್ ಮಾಡ್ಬಿಡ್ತಾನೆ. ಈ ಕೋಡ್ ಇಲ್ಲೇ ರಿಫ್ಲೆಕ್ಟ್ ಆಗಬೇಕು. ಇಲ್ಲಾಂದ್ರೆ ಆ ಕೋಡ್ ಎಲ್ಲಿ ಬೇಕಲ್ಲಿ ರಿಫ್ಲೆಕ್ಟ್ ಆಗತ್ತೆ ಬಿಡ್ತಾರೆ. ಇವತ್ತು ಸುನೀತಾ, ನಾಳೆ ಅನಿತಾ, ನಾಡದ್ದು ಅಮೃತ ಅನ್ಕೊಂಡು ಹೌದಲ್ಲ. ಕೋಡು ಮತ್ತು ಕರೆಕ್ಟಾ. ಎಸ್, ಕೋಡನ್ನು ಯಾಕೆ ಅಸೈನ್ ಮಾಡ್ತೀವಿ ಅಂದರೆ ಅಲ್ಲೇ ಫಿಕ್ಸ್ ಆಗ್ಬಿಡ್ಬೇಕು ಅಂತ. ಕರೆಕ್ಟಾ. ಅದಕ್ಕೆ ಹೌದು. ಸಾಪು ಅಷ್ಟೇ, ನಿಜ ಜೀವನನೂ ಅಷ್ಟೇ. ಹೌದಲ್ಲಪ್ಪ. ಇಲ್ಲಾಂದ್ರೆ ಕಂಪ್ನಿ ಲಾಸ್ ಆಗ್ತದೆ ಇಬ್ಬಿಬ್ರು ಅಂದರೆ. ಹೌದಲ್ಲ. ನೋಡ್ರಿ, ಅದಕ್ಕೆ ನಾನು ಅಕೌಂಟ್ಸ್ ಹೇಳುವಾಗ ಹಂಗೆ ಹೇಳ್ತೀನಿ, ಡೆಬಿಟ್ ಕ್ರೆಡಿಟ್ ಅಂತ ಹೇಳಲ್ಲ. ಡೆಬಿಟ್ ಮೇಲ್, ಕ್ರೆಡಿಟ್ ಫೀಮೇಲ್. ಡೆಬಿಟ್ ಕ್ರೆಡಿಟನ್ನು ನೀವು ಈಗ ಮುಂದೆ ಪಿ ಒ ಮಾಡ್ಬೇಕಂದ್ರೆ ಏನಾಗಬೇಕದು, ಕಂಪನಿ ಕೋಡು ಕಂಪನಿ ನೇಮು ಎರಡು ಒಟ್ಟಿಗೆ ಇದ್ದರೆ ಅಲ್ಲಿ ಪಿ ಒ ಜನ್ರೇಟ್ ಆಗ್ತದೆ. ಹೌದಲ್ಲ. ಹಾಗೆ ಸಂಸಾರ ಸ್ಟಾರ್ಟ್ ಆಗ್ತದೆ. ಹೌದಲ್ಲ. ಡೆಬಿಟ್ ಫಿಮೇಲ್ ಕರೆಕ್ಟ್ ಸರ್. ಅದು ಫಿಮೇಲ್ ಇದ್ರೆ ಬರೀ ಡೆಬಿಟ್ ಆಗಿತ್ತು ನಮ್ಮ ಕಡೆ. ಹೌದೌದು. ಫಿಮೇಲ್ ಅಂದರೆ ಕ್ರೆಡಿಟ್ ಎರಡೂ ಇರಬೇಕು. ಓಕೆ. ಅಸೈನ್ ಕಂಪ್ನಿ ಕೋಡ್ ಟು ಕಂಪನಿ ಯಾಕೆ ಮಾಡ್ತಾರೆ ಅಂತ ಗೊತ್ತಾಯ್ತಾ? ಕರೆಕ್ಟ್. ಮಾಡಿಲ್ಲ ಅಂದರೆ ಏನಾಗ್ತದೆ ಅಂತ ಗೊತ್ತಾಯ್ತಾ? ಮಾಡಿದರೆ ಏನಾಗ್ತದೆ ಅಂತ ಗೊತ್ತಾಯ್ತಾ? ಪೊಸಿಷನ್ಗೆ ಹೋಗ್ಬಿಟ್ಟು ಕೋಡ್ ಹೊಡೆದ್ರೆ ಹೌದಾ. ಹಂಗೆ ಗುಡ್. ಊಟ ಮಾಡಿ ಮಾಡೋಣ. ಅಸೈನ್ ಕಂಪನಿ ಕೋಡ್ ಟು ಕಂಪನಿ